ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಅಗೇನ್. ಸೊ ಏನಂತ ಹೇಳಿದ್ರೆ, ನಾನು ಇನ್ನೊಂದು ವಿಡಿಯೋನ ಆರಿಸ್ಕೊಂಡಿದ್ದೀನಿ ರಿಯಾಕ್ಷನಿಗೆ ಅಂತ ಹೇಳಿಬಿಟ್ಟು. ಸೊ ಈ ಸತಿ ನಾನು ರಿಯಾಕ್ಷನ್ ಬಂದ್ಬಿಟ್ಟು ಯೂದ್ರಾ ಮೂವಿ ರಿಯಾಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂದ್ರಾ ಮೂವಿ ಟ್ರೇಲರ್ ನಾನು ಇನ್ನೂ ನೋಡಿಲ್ಲ. ಸೊ ನಿಮ್ಮ ಮುಂದೆನೇ ಟ್ರೇಲರ್ ಮಾಡಿ ಸೊ ಹೇಗಿದೆ ಹೆಂಗಿದೆ ಸೊ ಅದನ್ನು ರಿಯಾಕ್ಟ್ ಮಾಡಿ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಬನ್ನಿ ಗಾಯ್ಸ್, ನೋಡೋಣ ಯುದ್ರಾ ಮೂವಿ ಟ್ರೇಲರ್. ಸೊ ಯಾಕೆ ವೇಟ್ ಮಾಡ್ತಾ ಇದ್ದೀರಾ, ಬನ್ನಿ ಟ್ರೇಲರ್ ನೋಡೋಣ. मरने से पहले महाभारत का एक मशहूर किस्सा मैं आपको सुनाता हूँ। अभिमन्यु ने माँ के पेट से चक्रव्यूह में घुसने का रास्ता तो सीख लिया, लेकिन कभी चक्रव्यूह भेद नहीं पाया। काफी गर्मी है तुम लोग में, मैं भी थोड़ा गर्म हो लेता हूँ। ओयो, ओह माय गॉड। आपको लगा कि मैं अभिमन्यु हूँ, मैं उसका बाप हूँ अर्जुन। Yudra has got a serious anger issue. वैसे आई थिंक सोचा जा सकता है, क्या क्या सोचा जा सकता है? तू और मैं एक साथ। तू अपने गुस्से को कंट्रोल नहीं कर सकता। खुद के लिए नहीं तो मेरे लिए, हमारे लिए। बिल्कुल अपने बाप पर गए हो। किरिश बिल्कुल तुम्हारी तरह था, पंगे लेने का शौक था उसे, शायद इसीलिए उसकी जान गई। माय गॉड। जज को बोलेंगे प्लीज कि मुझ में जेनेटिक प्रॉब्लम है, शायद थोड़ी सजा कम ही कर दे। बाबू मेरे को बोलने के, कसाई का काम अल्ले पे बैठने का नहीं होता है, काटने का होता है। फिरोज देश का सबसे बड़ा ड्रग नेटवर्क चलाता है। जो काम तुम्हारे बाप ने शुरू किया खत्म तुम कर सकते हो। अभी अपना माल मेड इन चाइना हो गया, फिरोज उनसे 5000 किलो कोकेन खरीद रहा है। माल शफीक नहीं, हम उतरवाएंगे। एक बार मौका दीजिए, मैं लेके आता हूँ ना उसे आपके पास। ओह वाह। ये पहली बार नहीं है जब जिंदगी ने साथ छोड़ने की कोशिश की है, पर मौत कोई मंजूर नहीं। दोस्त है ना अपनी, एक बार पहले भी आई थी मेरी जान बचाने। कौन है बे? क्या चाहते हैं? हाँ या करने से पहले ऐसे बेवकूफी भरे सवाल क्यों पूछते हैं? ಓ ಮೈ ಗಾಡ್. ನೀವೆಲ್ಲ ಆ್ಯನಿಮಲ್ ಮೂವಿ ನೋಡಿದ್ದೀರಾ ಅಂತ ಅನ್ಕೋತೀನಿ. ನಂಗೊಂದು ಸ್ವಲ್ಪ ಈ ಮೂವಿ ನೋಡ್ತಾ ಇದ್ದಂಗೆ ಆ್ಯನಿಮಲ್ ಮೂವಿ ಥರ ಒಂದು ಫೀಲ್ ಬಂತು. ಸೊ ಹೆಂಗೆ ಆ್ಯನಿಮಲ್ ಮೂವಿಯಲ್ಲಿ ಅವ್ರ ಅಪ್ಪಂಗೋಸ್ಕರ ಸೊ ಯಾವ್ಯಾವ ಥರ ಕಷ್ಟ ಎದುರಿಸ್ತಾನೆ, ಅದು ತುಂಬ ಡೇಂಜರಸ್ ಆಗಿರೋದು ಮತ್ತು ಹೇಟ್ರೆಡ್. ಸೊ ಎನಿಮೀಸಿಂದ ಅವರಪ್ಪಂಗೆ ಏನೋ ತೊಂದರೆ ಆಗಬಾರ್ದು ಅಂಥೇಳಿ ಯಾವ ಥರ ವೈಲ್ಡಾಗಿ ಒಂದು ಆ್ಯನಿಮಲ್ ಥರ ಮೂವಿ ತೆಗ್ದಿರೋದಕ್ಕೆ ಅದಕ್ಕೆ ಆ್ಯನಿಮಲ್ ಅಂತ ಹೆಸರಿಟ್ಟಿರೋದು. ಸೊ ಇದು ಒಂಥರ ಹಾಗೆ ವೈಲ್ಡ್ ಆಗಿದೆ. ಸೊ ಜೊತೆಗೆ ಅಂಡರ್ ರೇಟೆಡ್ 18+ ಅವ್ರು ನೋಡೋಂಥದ್ದೇ ಅಂತ ಅನಿಸ್ತದೆ. ಸೊ ಏನಕ್ಕೆ ಈ ಥರ ಅಂದ್ಕೊಂಡೆ ಅಂದರೆ, ಸೊ ಮಧ್ಯದಲ್ಲಿ ಅದರ ಸೀನ್ಸ್ ಕಂಡು ಬಂದವು, ಅದಕ್ಕೆ ಹೇಳಿದೆ. ಇದನ್ನು ಆದಷ್ಟು 18+ ಅವ್ರು ಮಾತ್ರ ಅವ್ರ ಜೊತೆ ಹೋಗಿ ನೋಡಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಈ ಮೂವಿಯಲ್ಲಿ ನನಗೆ ಕಂಡು ಬಂದಿದ್ದು, ಸೊ ಈ ಹೀರೋಗೆ ತುಂಬ ಆ್ಯಂಗರ್ ಇಶ್ಯೂ ಇದೆಯಂತೆ. ಸೊ ಆ ಆ್ಯಂಗರ್ ಇಶ್ಯೂಲಿ ಅದು ಕೆಲವೊಂದು ಸೀನಲ್ಲಿ ಅವನದು ಕೋಪ ತಡ್ಕೊಳ್ಳಾರ್ದೆ ಏನೋ ಮಾಡ್ತಾನಲ್ವಾ. ಸೊ ಇದೊಂದು ಎರಡು ಮೂರು ಕ್ಲಿಪ್ ಇತ್ತಲ್ಲ, ಆ ಕ್ಲಿಪ್ಪಲ್ಲಿ ನೋಡಿದ್ದು ನಾನು. ಹೆಂಗೆ ಆ್ಯನಿಮಲ್ ಥರನೇ ಇವಾಗ ನಾನು ಮನುಷ್ಯ ಅಲ್ವಾ. ಸೊ ಆ್ಯನಿಮಲ್ ಥರನೇ ವೈಲ್ಡಾಗಿ ಅವನು ಕೋಪನ ಹೊರಗಾಕ್ತಾನಲ್ಲ. ಸೊ ಕೋಪ ಹೊರಗಾಕೋ ರೀತಿ, ಅದು ಅವ್ನು ಚುಚ್ಚೋದಾಗಿರ್ಬೋದು, ಅಥವಾ ಅದು ಏನೋ ಒಂದು ಬರುತ್ತಲ್ಲ ಮೆಷಿನ್, ಅದ್ರೊಳಗಡೆ ಹಿಂಗೆ ಕೈ ಹಾಕ್ಬಿಡ್ತಾನಲ್ಲ ಒಬ್ರದ್ದು, ಆ ಸೀನ್ ಮಾತ್ರ ಫುಲ್ಲು ಆ್ಯನಿಮಲ್ ಮಾಡ್ದಂಗೆ ಇದೆ. ಅಂದರೆ
ಆ ಕೋಪ, ಆ ಒಂದು ಆ್ಯಂಗ್ರಿ ಮ್ಯಾನ್, ಸೊ ಆ್ಯಂಗ್ರಿ ಇಶ್ಯೂ ಅವನಿಗೆ ಇರುತ್ತೆ. ಸೊ ಹೀರೋದಲ್ಲಿ ಈ ಫಿಲಮಲ್ಲಿ ಹೀರೋ ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ತುಂಬ ಆ್ಯಂಗರ್ ಇಶ್ಯೂ ಇದೆ, ಜೊತೆಗೆ ಅವರಿಗೆ ಒಂದು ಲವರ್ ಕೂಡ ಇರ್ತಾರೆ. ಸೊ ಇದರಲ್ಲಿ ಹೀರೋ ಅವ್ರು ಬಂದ್ಬಿಟ್ಟು ಸಿದ್ಧಾಂತ ಅವರು. ಸೊ ಜೊತೆಗೆ ಅವರಿಗೆ ಆ್ಯಂಗರ್ ಇಶ್ಯೂನೂ ಅಷ್ಟೇ ಇರುತ್ತೆ. ಸೊ ಆ ಮೂವಿಯಲ್ಲಿ ನನಗೆ ಆ್ಯಂಗರ್ ಕ್ಲಿಪ್ಸ್ ಮಾತ್ರ ಸ್ವಲ್ಪ ಭಯಪಡಿಸೋ ರೀತಿಯಲ್ಲೇ ಇತ್ತು. ಸೊ ಅದಕ್ಕೆ ಅದನ್ನು ಆ್ಯನಿಮಲ್ ಮೂವಿ ಥರ ಇದೆ ಅಂತ ಹೇಳಿದ್ದು. ಸೊ ಜೊತೆಗೆ ಈ ಫಿಲಮ್ದು ಹೀರೋಯಿನ್ ಬಂದ್ಬಿಟ್ಟು ಮಾಳ್ವಿಕಾ ಮೋಹನ್ ಅನ್ನೋರು. ಸೊ ಇದರಲ್ಲಿ ಇಬ್ಬರು ಒಂದು ಕಾಂಬೋ, ಅಂದರೆ ಹೀರೋ ಹೀರೋಯಿನ್ ಹೇಗೆ, ಅವ್ರ ಕೆಮಿಸ್ಟ್ರಿ ಹೇಗಿರುತ್ತೆ, ಜೊತೆಗೆ ಅವ್ರ ರಿಲೇಷನ್ಶಿಪ್ಸ್ ಹೇಗಿರುತ್ತೆ, ಆ ಮಧ್ಯೆ ಅವ್ರದ್ದು ಒಂದು ಆ್ಯಂಗರ್ ಇಶ್ಯೂ ಮಧ್ಯ ಬಂದಾಗ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಜೊತೆಗೆ ಅವರು ತಮ್ಮ ರಿಲೇಷನ್ಶಿಪ್ ಬಿಟ್ಟು ತಮ್ಮ ಒಫಿಷಿಯಲ್ ಲೈಫಲ್ಲೂ ಸ್ವಲ್ಪ ಆ್ಯಂಗರ್ ಇಶ್ಯೂಸ್ ಇರುತ್ತೆ, ಜೊತೆಗೆ ಎನಿಮೀಸ್ ಆಗಲಿ ಅಥವಾ ಸರೌಂಡಿಂಗಲ್ಲಿ ಇದ್ದೇ ಇರ್ತಾರಲ್ವ, ಸೊ ಆ ಥರ ಟ್ರಿಗರ್ ಮಾಡೋರು. ಓವರಾಲ್ ಒಂದು ದೊಡ್ಡ ಆ್ಯನಿಮಲ್ಗೆ ಕೋಪ ಬಂದರೆ ಹೆಂಗಿರುತ್ತೋ ಸೊ ಆ ಥರ ಈ ಮೂವಿನ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಜೊತೆಗೆ ಲವ್ ಕನೆಕ್ಷನ್ ರಿಲೇಷನ್ಶಿಪ್ ಕೂಡ ಇದೆ. ಸೊ ನೀವೆಲ್ಲರೂ ಆ ಮೂವಿನ ನೋಡಬೇಕಂತ ಕಾಯ್ತಿದ್ದೀರ ಅಂತ ನನಗೆ ಗೊತ್ತು. ಸೊ ನನಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಸೊ ಮೂವಿ ಹೇಗಿರ್ಬೋದು, ಸೊ ಆ್ಯಂಗರ್ ಇಶ್ಯೂ ಹೇಗೆ ಬಂತು, ಹೇಗೆ ಅದು ಥ್ರೂ ಔಟ್ ಮೂವಿ ಹೇಗೆ ಕ್ಯಾರಿ ಆನ್ ಮಾಡ್ತಾರೆ, ಎಂಡಿಂಗ್ ಏನಿರುತ್ತೆ, ಕ್ಲೈಮ್ಯಾಕ್ಸ್ ಏನಿರುತ್ತೆ, ಸೊ ಅದನ್ನು ತಿಳ್ಕೋಬೇಕು ಅಂತ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀನಿ. ಸೊ ಎಲ್ಲರೂ ಈ ಮೂವಿನ ನೋಡಬೇಕಂತ ವೆಯ್ಟ್ ಮಾಡ್ತೀರ ಅಂತ ಗೊತ್ತು. ಸೊ ನಾನು ಅದು ಒಂದಲ್ಲ, ನಾನು 2 ಮೂವಿ ನೋಡ್ಬೇಕು ಈ ಸಂಡೇ. ನಾನು ಸಂಡೇ ಮೂವಿ ನೋಡೋಕ್ಕೆ ಹೋಗ್ತಿದ್ದೀನಿ. 1 ವೀಕ್ ಫುಲ್ಲು ಮೂವಿ ಟ್ರೈಲರ್ ನೋಡ್ಕೊಂಡ್ಬರ್ತೀನಾ. ನಾನು ಸಂಡೇಗೆ ಪ್ಲ್ಯಾನ್ ಮಾಡ್ತೀನಿ ಯಾವ್ಯಾವ ಮೂವಿಗೆ ಹೋಗಬೇಕು, ಯಾವ್ದ್ರ ಜಾಸ್ತಿ ಕ್ಯೂರಿಯಸ್ ಇತ್ತು, ಕ್ಲೈಮ್ಯಾಕ್ಸ್ ಯಾವ್ದು ಚೆನ್ನಾಗಿರ್ಬೋದು. ಸೊ ಆ ಥರ ಎಲ್ಲ ನೋಡಿಕೊಂಡು ನಾನು ಮೂವಿಗೆ ವಿಸಿಟ್ ಆಗ್ತೀನಿ. ಸಂಡೇ ನಾನು ಮೂವಿನ ನೋಡೋಕ್ಕೆ ಹೋಗ್ತಿದ್ದೀನಿ. ಸೊ ನೀವು ಎಲ್ಲರೂ ಮೂವಿನ ನೋಡಿ ಮಜಾ ಮಾಡಿ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ವೀಡಿಯೋಗೆ ಇನ್ಯಾವ ಮೂವಿ ರಿಯಾಕ್ಷನ್ ಮಾಡಬೇಕು ಅಂತೇಳಿ ನೀವೇ ಕಮೆಂಟಲ್ಲಿ ನನಗೆ ತಿಳಿಸ್ತೀರ ಅಂತ ಗೊತ್ತು. ಸೊ ಕಮೆಂಟಲ್ಲಿ ನನಗೆ ನೆಕ್ಸ್ಟ್ ಮೂವಿ ರಿಯಾಕ್ಷನ್ ಯಾವುದಕ್ಕೆ ಮಾಡಲಿ ಅಂತ ತಿಳಿಸಿ. ಜೊತೆಗೆ ನಾನು ಮಾಡಿರೋ ಯುದ್ಧ ಮೂವಿದು ರಿಯಾಕ್ಷನ್ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಅವರೆಲ್ಲ ಒಂದು ಲೈಕ್ ಕೊಟ್ಬಿಡಿ, ಜೊತೆಗೆ ಒಂದು ಕಮೆಂಟ್ ಕೂಡ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಎಲ್ಲ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಯಾವಾಗಲೂ ಸ್ಟ್ರಾಂಗ್ ಆಗಿರೋಣ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಸೊ ಅಲ್ಲಿ ತನಕ bye guys, have a great day.